ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಚುಲರ್ಸ್ ಕಿಚನ್. ನಾವು ಇವತ್ತು ಟ್ರೈ ಮಾಡ್ತಾ ಇರೋದು ಮೈಸೂರು ಪಾಕ್. ಸೊ ಮೈಸೂರು ಪಾಕ್ ಮಾಡೋಕ್ಕೆ ನಮಗೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ನಾನು 1 ಕಪ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ, ಮತ್ತು 1 ಕಪ್ ಕಡಲೆ ಹಿಟ್ಟಿಗೆ 1.5 ಕಪ್ ಸಕ್ಕರೆ ತಗೊಂಡಿದ್ದೀನಿ, ಮತ್ತು 1 ಕಪ್ ತುಪ್ಪ ತಗೊಂಡಿದ್ದೀನಿ, ಮತ್ತು ಸಕ್ಕರೆಯನ್ನು ಪಾಕ ಮಾಡ್ಕೊಳ್ಳೋಕ್ಕೆ ಅದೇ ಕಪ್ಪಲ್ಲಿ 3/4 ಗ್ಲಾಸ್ ಆಗುವಷ್ಟು ವಾಟರ್ ತಗೊಂಡಿದ್ದೀನಿ, ಮತ್ತು ಸೇಮ್ ಕಪ್ಪಲ್ಲಿ 1 ಕಪ್ ಆಯಿಲ್ ತಗೊಂಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ಮಾಡೋ ವಿಧಾನವನ್ನು ನೋಡೋಣ. ಸೊ ಮೊದಲಿಗೆ ನಾನು ತಗೊಂಡಿರೋ ಕಡಲೆ ಹಿಟ್ಟನ್ನು ಹುರ್ಕೊಳ್ತಾ ಇದ್ದೀನಿ. ಮೊದಲು ಸ್ವಲ್ಪ ಪಾತ್ರೆ ಬಿಸಿ ಆಗಲಿ. ಸೊ ನಾವು ಏನು 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀವಿ, ಸೊ ಅದನ್ನು ನಾವು ಇವಾಗ ಸ್ವಲ್ಪ ಮಟ್ಟಿಗೆ ಹುರಿದಿಟ್ಕೊಳ್ತೀವಿ. ಯಾಕೆಂದರೆ ಹುರಿದಿಟ್ಕೊಂಡ್ರೆ ನಾವು ಮಾಡಬೇಕಾಗಿರೋ ಮೈಸೂರು ಪಾಕ್ ಬಂದು ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸೊ ನೀವು ಹುರಿದೇನೂ ತೊಗೊಬೋದು, ಬಟ್ ಹುರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಬಂದು ನಮ್ಮ ಚಾನಲ್ನ ಬ್ಯಾಚುಲರ್ಸ್ಗೋಸ್ಕರ ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಎಷ್ಟೋ ಜನ ಬ್ಯಾಚುಲರ್ಸು ಊರು ಬಿಟ್ಟು ಬೆಂಗಳೂರಲ್ಲಿ ಬಂದು ತಮ್ಮ ಕೆಲಸಕ್ಕೋಸ್ಕರ ಇಲ್ಲಿ ಸೆಟ್ಲ್ ಆಗಿರ್ತಾರೆ. PG ಊಟ ಅಡ್ಜಸ್ಟ್ ಆಗದೆ ರೂಮ್ಗಳನ್ನ ಮಾಡಿಕೊಂಡು ಹೋಟೆಲ್ಗಳಲ್ಲೆಲ್ಲ ತಿಂತಾ ಇರ್ತಾರೆ. ಸೊ ನಾವು ಮಾಡ್ತಿರೋ ವೀಡಿಯೋಸ್ಗಳಿಂದ ಎಷ್ಟೋ ದಿನ ಬ್ಯಾಚುಲರ್ಸ್ ಕೂಡ ಅವರು ಈಸಿಯಾಗಿ ಅಡುಗೆಗಳನ್ನು ಮಾಡ್ಕೊಬೋದು. ಸೊ ಹುರಿದಿಟ್ಕೊಂಡಿರ್ತಕ್ಕಂಥ ಕಡಲೆ ಹಿಟ್ಟನ್ನು ನಾನು ಇವಾಗ ಜರಡಿ ಹಿಟ್ಕೊಳ್ತೀನಿ. ಇವಾಗ ನಾನು ಇದನ್ನು ಪೂರ್ತಿಯಾಗಿ ಜರಡಿ ಹಿಟ್ಕೊಂಡಿದ್ದೀನಿ. ಸೊ 1.5 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. 1.5 ಕಪ್ಗೆ ನಾನು ಇವಾಗ ಇದರ ಅರ್ಧದಷ್ಟು ನೀರು ತಗೊಬೇಕು, ಪಾಕ ಮಾಡ್ಕೊಬೇಕಾದ್ರೆ. ಸೊ ನಾನಿಲ್ಲಿ 1.5 ಕಪ್ ಸಕ್ಕರೆ ಹಾಕೊಂಡಿದ್ದೀನಿ. ಸೊ ಇದಕ್ಕೆ 3/4 ಕಪ್ ಆಗುವಷ್ಟು ನೀರನ್ನು ಹಾಕೊತಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, 1.5 ಕಪ್ ಗ್ಲಾಸ್ಗೆ ಸಕ್ಕರೆಗೆ 3/4 ಕಪ್ ಅಂತಂದರೆ ಅರ್ಧದಷ್ಟು ನಾನು ನೀರನ್ನು ತಗೊತಾ ಇದ್ದೀನಿ. ಸೊ ಇವಾಗ ನಾವು ಇದನ್ನು ಒಂದು ಎಳೆ ಪಾಕ ಬರೋವಷ್ಟುವರೆಗೆ ತಿರುಗಿಸ್ತಾ ನೋಡ್ಕೊಬೋದು. ಪಾಕ ಹೇಗೆ ಬರೋದು ಅಂತ ಹೇಗೆ ನೋಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪಾಕ ಬರೋ ಥರ ನೋಡ್ಕೊತಾ ಇದ್ದೀನಿ. ಸೊ ಇದು ನಮಗೆ ಪಾಕ ಬರೋ ಅಷ್ಟರಲ್ಲಿ ನಾನಿವಾಗ ತುಪ್ಪನ ಸ್ವಲ್ಪ ಕಾಯಿಸ್ಕೊತಾ ಇರ್ತೀನಿ. ಸೊ ನಾನಿವಾಗ ತುಪ್ಪ ಮತ್ತು ಆಯಿಲ್ ಎರಡೂ ಕಾಯಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಬೇಕು. ನಾನಿವಾಗ ಮೈಸೂರು ಪಾಕ್ ಪ್ರೋಸೆಸ್ ಏನಿದೆ ಅದು ಮುಗಿಯೋವರೆಗೂ ನಾನು ಇದನ್ನು ಕಡಿಮೆ ಫ್ಲೇಮಲ್ಲಿ ಕಾಯಿಸ್ಕೊತಾ ಇರಬೇಕು. ಗ್ಯಾಸ್ ಹಚ್ಕೊತಾ ಇದ್ದೀನಿ. ಸೊ ಅದಕ್ಕೆ 1 ಕಪ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ. ಸೊ ಸೇಮ್ ಕಪ್ಪಲ್ಲಿ ನಾನು 1 ಕಪ್ ಆಗುವಷ್ಟು ಎಣ್ಣೆ ಕೂಡ ಹಾಕೊತಿದ್ದೀನಿ. ಏಕೆಂದರೆ ನಾವು ಸಾಕಾಗುವಷ್ಟು ಹಿಟ್ಟು ಕುಡಿಯೋವಷ್ಟು ಎಣ್ಣೆ ಮತ್ತು ತುಪ್ಪನ ಹಾಕಬೇಕಿರುತ್ತೆ. ಮೈಸೂರು ಪಾಕ್ ನಮಗೆ ಸ್ಮೂತಾಗಿ ಹದವಾಗಿ ಬರಬೇಕು ಅಂತಂದರೆ. ಸೊ ನಾನಿಲ್ಲಿ 1 ಕಪ್ ತುಪ್ಪದ ಜೊತೆ 1 ಕಪ್ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ತಿದ್ದೀನಿ. ಬೇಕು ಅಂದರೆ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸೇಫ್ಟಿ ಪರ್ಪಸ್ಗೆ ಇನ್ನೂ ಸ್ವಲ್ಪ ಆಯಿಲ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನಾನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಆಗಿ ಕಾಯೋ ಥರ ನೋಡ್ಕೊತಿರ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಸಕ್ಕರೆ ಪಾಕ ಬರ್ತಾ ಇದೆ. ಸೊ ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಅಡುಗೆ ಅರಿಶಿನ ಟರ್ಮರಿಕ್ ಪೌಡರ್ನ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು, ಸಕ್ಕರೆ ಪಾಕ ಸ್ವಲ್ಪ ಈ ಥರ ಕುದ್ದು ಬಬಲ್ಸ್ ಬರ್ತಾ ಇದೆ. ಸೊ ಹಾಗೆ ಆ ಕಡೆ ಸೈಡಲ್ಲಿ ಎಣ್ಣೆ ಮತ್ತು ತುಪ್ಪ ಕೂಡ ಕಾಯ್ತಾ ಇದೆ ಲೋ ಫ್ಲೇಮಲ್ಲಿ. ಸೊ ಇವಾಗ ನಾವು ಇದನ್ನು ನೋಡ್ಬೋದು, ಪಾಕ ಬಂದಿದೆ ಅಂತ ಕಾಣಿಸುತ್ತೆ. ಸೊ ಇವಾಗ ಇದು ಒಂದೆಳೆ ಪಾಕ ಬಂದಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದಂದರೆ, ಜಸ್ಟ್ ಇದನ್ನು ತಗೊಂಡು ಈ ಪಾಕನ ಹೀಗೆ ತಗೊಂಡು ಬೆರಳಲ್ಲಿ ಹಿಂಗೆ ಮಾಡಿ ನೋಡಿದ್ರೆ ನೀವು ನೋಡ್ಬೋದು ಅದು ಒಂದೆಳೆ ಇನ್ನೂ ಸ್ವಲ್ಪ ಬರಬೇಕು. ಇನ್ನು ಫ್ರೆಂಡ್ಸ್, ಇವಾಗ ನೋಡ್ಬೋದು ನೀವು ಸಕ್ಕರೆ ಪಾಕ ಒಂದೆಳೆ ಪಾಕ ಬಂದಿದೆ. ಸೊ ಇವಾಗ ನಾವು ಇದನ್ನು ಚೆಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು, ಇವಾಗ ನಿಮಗೆ ಒಂದೆಳೆ ಬರ್ತಾ ಇದೆ ಇಲ್ಲಿ. ಸೊ ಇವಾಗ ಇದು ಒಂದೇ ಬಂದಿದೆ. ಸೊ ಇವಾಗ ನಾವು ಇದಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ಕಡಲೆ ಹಿಟ್ಟನ್ನು ಬೆರೆಸ್ಕೊಳ್ಳೋಣ. ಸೊ ಬೆರೆಸ್ಕೊಳ್ಳೋಕ್ಕೂ ಮುಂಚೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇರಬೇಕು. ಸೊ ನಾನಿವಾಗ ಇದನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಸ್ವಲ್ಪನೇ ಹಾಕೊತಾ ಇದ್ದೀನಿ ಪಾಕದೊಳಗಡೆ ಕಡಲೆ ಹಿಟ್ಟನ್ನು. ಸೊ ಇವಾಗ ನೋಡ್ಬೋದು ನೀವು ಕಂಪ್ಲೀಟಾಗಿ
ನಾನು ಹುರಿದಿಟ್ಕೊಂಡಿರ್ತಕ್ಕಂಥ ಅಷ್ಟು ಕಡಲೆ ಹಿಟ್ಟನ್ನು ಸಕ್ಕರೆ ಪಾಕದ ಜೊತೆ ಹಾಕೊಂಡಿದ್ದೀನಿ. ಸೊ ಇವಾಗ ನಾನು ಇದನ್ನು ಸ್ಲೋ ಆಗಿ ಹಿಟ್ಟು ಗಂಟು ಕೊಟ್ಕೊಳ್ಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ನೀವು ನೋಡ್ತಾ ಇರ್ಬೋದು. ಇವಾಗ ಇದು ಬಂದು ಲೋ ಫ್ಲೇಮಲ್ಲೇ ಇರಬೇಕು, ಇಲ್ಲ ಅಂತಂತಂದರೆ ಹಿಟ್ಟೆಲ್ಲ ಗಂಟು ಕಟ್ಕೊಂಡ್ಬಿಡುತ್ತೆ ಮತ್ತು ಕಪ್ಪುಗಾಗ್ಬಿಡುತ್ತೆ. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಗಂಟು ಬರ್ದಿರೋ ಹಾಗೆ ನೀಟಾಗಿ ಸಕ್ಕರೆ ಪಾಕದ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕೆ ಈ ಕಡೆ ನಾವು ಕಾಯಿಸ್ಕೊಂಡಿರ್ತಕ್ಕಂಥ ಆಯಿಲಲ್ಲಿ ಒಂದು ಸ್ವಲ್ಪ ಮಟ್ಟಿಗಿನ ಆಯಿಲ್ ಕೂಡ ನಾನು ಇದಕ್ಕೆ ಹಾಕೊತಾ ಇದ್ದೀನಿ. ನೋಡಿ ಬಬಲ್ಸ್ ಹೆಂಗೆ ಬರ್ತಾ ಇದೆ. ಗೈಸ್ ಇವಾಗ ನೀವು ನೋಡ್ಬೋದು. ಸೊ ಒಂದು ಸಣ್ಣ ಗಂಟು ಕೂಡ ಇಲ್ದಿರೋ ಹಾಗೆ ನಾನು ಇದನ್ನು ಗಂಟೆಲ್ಲ ಹೊಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಶುಗರ್ ಜೊತೆ. ಸೊ ಇವಾಗ ಈ ಥರ ಬಾಯ್ಲ್ ಆಗ್ತಿರ್ಬೇಕಂದ್ರೆ ನಾನು ಇದಕ್ಕೆ ಸ್ವಲ್ಪ ಕಾದಿರೋ ಮತ್ತೆ ಒಂದು ಕಪ್ ಹಾಕೊತಿದ್ದೀನಿ. ನೋಡ್ಬೋದು ನೀವು ಕಡಲೆ ಹಿಟ್ಟು ಹೇಗೆ ಎಣ್ಣೆನ ಕುಡಿತಾ ಇದೆ ಅಂತ. ಸೊ ಎಣ್ಣೆ ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೇ ಇರ್ತೀನಿ ಸ್ಲೋ ಆಗಿ. ನೀವು ನೋಡ್ಬೋದು ಕಡಲೆ ಹಿಟ್ಟು ಹೇಗೆ ಎಣ್ಣೆನ ಕುಡ್ಕೊತಾ ಇದೆ ಅಂತ. ಸೊ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾವು ಇದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕೊಂಡು ಚೆಕ್ ಮಾಡೋಣ. ಈಗ ಎಣ್ಣೆ ಕುಡಿಯುತ್ತಾ ಬೆಂದಿದೆಯಾ ಆಗಿದೆಯಾ ಅಂತ ಚೆಕ್ ಮಾಡೋಣ. ಸೊ ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ. ಆಯಿಲ್ ಮತ್ತು ತುಪ್ಪ ಏನು ಕಾಯಿಸ್ಕೊಂಡಿದ್ವಿ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕೊತಾ ಇದ್ದೀನಿ, ಒಂದೇ ಸಲ ಹಾಕ್ತಾಯಿಲ್ಲ. ನೀವು ಗಮನಿಸಿರ್ಬೋದು, ಒಂದೇ ಸಲ ಹಾಕಿದ್ರೆ ಅದು ಚೆನ್ನಾಗಿ ಬರೋಲ್ಲ. ಸೊ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊತ ನಾವು ನೋಡ್ಕೊಬೇಕು. ಮೈಸೂರು ಪಾಕ್ ಒಂದು ಪ್ರಾಪರಾಗಿ ಬರೋವರೆಗೂ ನಾವು ಇದನ್ನು ರಿಪೀಟ್ ಮಾಡ್ಕೊತ ಇರಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ನಾನೆಲ್ಲ ಆಯಿಲೆಲ್ಲ ತುಪ್ಪ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಸೊ ಇವಾಗ ಮೈಸೂರು ಪಾಕ್ ಆಯಿಲ್ ನಾವು ತೊಗೊತಾ ಇಲ್ಲ, ಆಯಿಲ್ ತೊಗೊಳೋಕೆ ಸ್ಟಾಪ್ ಮಾಡಿ ಹಾಕಿರೋ ಆಯಿಲ್ನೆಲ್ಲ ಔಟ್ ಸೈಡ್ ಬಿಡ್ತಾ ಇದೆ. ನೀವು ಇಲ್ಲಿ ಗಮನಿಸ್ಬೋದು, ಈ ಸೈಡಲ್ಲಿರೋದೆಲ್ಲ ಆಯಿಲ್ ಬಿಡ್ತಾ ಇದೆ. ಸೊ ಇವಾಗ ಮೈಸೂರು ಪಾಕ್ ಆಗಿದೆ ಇಲ್ಲ ಅಂತ ನಮ್ಗೆ ಹಿಂಗೆ ಗೊತ್ತಾಗುತ್ತೆ ಅಂದರೆ ಜಸ್ಟ್ ಇಲ್ಲಿಂದ ಹಿಂಗೆ ತೊಗೊಂಡು ಒಂದು ಸೈಡ್ಗೆ ಹಿಂಗೆ ಹಾಕಿದ್ರೆ ಇದು ಬೀಳೋಲ್ಲ, ಅಲ್ಲೇ ಅಂಟ್ಕೊಳ್ತಾ ಇದೆ. ಈ ಥರ ಅಂಟ್ಕೊಂಡ್ರೆ ಪಾಕ ಎಲ್ಲ ಸರಿಯಾಗಿದೆ, ಮೈಸೂರು ಪಾಕ್ ನಮಗೆ ಆಗಿ ಬಂದಿದೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟು ಮೈಸೂರು ಪಾಕ್ ಎಲ್ಲ ರೆಡಿಯಾಗಿದೆ. ಅದು ಇಟ್ಕೊಂಡಿದ್ದ ಆಯಿಲ್ ಎಲ್ಲ ಹೊರಗಡೆ ಬರ್ತಾ ಇದೆ. ಸೊ ಇವಾಗ ನಾನು ಇದನ್ನು ಒಂದು ಸ್ಟೀಲ್ ಪ್ಲೇಟ್ಗೆ ಆಯಿಲ್ ಹಾಕಿ ಇಟ್ಕೊಂಡಿದ್ದೀನಿ. ನೀವು ಸ್ಕ್ವೇರ್ ಟೈಪಲ್ಲಿ ಇದಕ್ಕೆ ಅಂತ ಒಂದು ಹಚ್ಗಳು ಬರುತ್ತೆ ಸ್ಟೀಲ್ದು. ಸೊ ಆ ಬಾಕ್ಸ್ಗಳನ್ನು ತೊಗೊಂಡು ನೀವು ಆ ಟ್ರೇಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಶೇಪ್ ಬರುತ್ತೆ. ನಾವು ಬ್ಯಾಚುಲರ್ಸ್ ಆದ್ದರಿಂದ ನಮ್ಮ ಹತ್ರ ಏನಿದೆ ಅದನ್ನು ಯುಟಿಲೈಸ್ ಮಾಡಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಸೊ ನಾನಿವಾಗ ಏನು ರೆಡಿ ಆಗಿದೆಯಲ್ಲ ಇದನ್ನು ಎಣ್ಣೆ ಎಣ್ಣೆ ಮತ್ತು ತುಪ್ಪವನ್ನು ಸವರಿಟ್ಕೊಂಡಿರ್ತಕ್ಕಂಥ ಈ ಪ್ಲೇಟ್ಗೆ ನಾನು ಮೂವ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫುಲ್ಲು ಲೋ ಫ್ಲೇಮಲ್ಲೇ ಮಾಡಿದ್ದೀನಿ. ಮೈಸೂರು ಪಾಕ್ ಇವಾಗ ಚೆನ್ನಾಗಿ ತುಪ್ಪನೆಲ್ಲ ಆಚೆ ಬಿಟ್ಟಿದೆ. ಸೊ ಇದು ಗಟ್ಟಿಯಾಗಿ ಬಿಟ್ಟಿದೆ. ಸೊ ಇದನ್ನು ನಾವು ಮೂವ್ ಮಾಡ್ಕೊಳ್ಳೋಣ. ಆಗ ನೋಡ್ತಿರ್ಬೋದು ನೀವು, ನಾನು ಸ್ವಲ್ಪ ಸ್ವಲ್ಪವಾಗಿ ಎಲ್ಲನೂ ಪ್ಲೇಟಿಗೆ ಮೂವ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಪ್ಲೇಟು ಡೀಪ್ ಇರೋದ್ರಿಂದ ನಮಗೆ ಕಟ್ ಮಾಡಿದ್ರೆ ಶೇಪ್ ಎಲ್ಲ ನೀಟಾಗಿ ಬರುತ್ತೆ. ನೀವು ನೋಡ್ಬೋದು ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ಸಿ ಫ್ರೆಂಡ್ಸ್, ಇವಾಗ ನಾವೇನು ಮಾಡ್ಕೊಂಡಿದ್ವಿ ಆ ಫುಲ್ ಮೈಸೂರು ಪಾಕ್ನ ಒಂದು ಆಯಿಲ್ ಹಾಕೊಂಡಿರೋ ಪ್ಲೇಟಿಗೆ ಎಲ್ಲ ಒಂದೊಂದು ಸಾವಿರ ಇಟ್ಕೊಂಡಿರೋ ಪ್ಲೇಟಿಗೆ ಇವಾಗ ನಾವು ಮೂವ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಇದನ್ನು ಡ್ರೈ ಆಗೋಕ್ಕೆ ಒಂದು 10 ಮಿನಿಟ್ಸ್ ಬಿಡೋಣ. ಸೊ ಒಂದು 10 ಮಿನಿಟ್ಸ್ ಆದಮೇಲೆ ಇದನ್ನು ನಮ್ಗೆ ಯಾವ ಸ್ಟೈಲ್ ಬೇಕು ಆ ಸ್ಟೈಲಲ್ಲಿ ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಒಂದು 10-15 ಮಿನಿಟ್ಸ್ ಆರೋಕ್ಕೆ ಬಿಟ್ಟಿದ್ದೆ. ನೀವು ನಿಮ್ಮ ಟೆಂಪ್ರೇಚರ್ ಬೇಸ್ ಮೇಲೆ ಇದನ್ನು ಒಂದು 10-15 ಮಿನಿಟ್ಸ್ ಆರೋಕ್ಕೆ ಬಿಟ್ಟು ಇದು ಸ್ವಲ್ಪ ಗಟ್ಟಿ ಆದಂಗೆ ನೀವು ಕಟ್ ಮಾಡ್ಕೋಬೇಕು. ಯಾಕೆಂದರೆ ಇದು ತುಂಬ ಗಟ್ಟಿ ಆಗಿಬಿಟ್ರೆ ನಿಮಗೆ ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಆರಿದ ತಕ್ಷಣ ನೀವು ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ನೀಟಾಗಿ ಕಟ್ ಮಾಡ್ಕೊಬೇಕು. ತುಂಬ ಡೀಪ್ ಏನು ಮಾಡೋಕ್ಕೆ ಹೋಗ್ಬಿಟ್ಟು ಆರಾಮಾಗಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಾಯಿದೆ. ಯಾಕೆಂದರೆ ತುಂಬ ಆರಿದ ಮೇಲೆ ನೀವು ಕಟ್ ಮಾಡೋಕ್ಕೆ ಹೋದರೆ ಅದೆಲ್ಲ ಪುಡಿ ಪುಡಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ನೋಡಿ ಆಲ್ಮೋಸ್ಟ್ ಮೈಸೂರು ಪಾಕ್ ರೆಡಿಯಾಗಿದೆ. ಸೊ ನಾನು ಇವಾಗ ಕಟ್ಟಾಗಿರೋದನ್ನ ಪೀಸ್ ಸಪ್ರೇಟ್ ಮಾಡಿಕೊಂಡು ಬೇರೆ ಬೌಲಿಗೆ ಹಾಕೊತಾ ಇದ್ದೀನಿ. ಅದನ್ನು ಸಪ್ರೇಟ್
ಹಾಯ್ ಫ್ರೆಂಡ್ಸ್, ಇವಾಗ ನಾವು ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡ್ಬೋದು ಎಷ್ಟು ನೀಟಾಗಿ ಎಷ್ಟು ಸ್ಮೂತಾಗಿ ಮೈಸೂರು ಪಾಕ್ಸ್ ಬಂದಿದೆ ಅಂತ. ಸೊ ಇವಾಗ ನಾವು ಟೇಸ್ಟ್ ಮಾಡಿ ನೋಡಿದ್ದೀವಿ. ಇಟ್ಸ್ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಬಂದಿದೆ. ನೀವು ನೋಡ್ತಾ ಇರಿ ನಮ್ಮ ಬ್ಯಾಚುಲರ್ಸ್ ಕಿಚನ್ ಚಾನಲ್ ಆ್ಯಂಡ್ ಮಾಡ್ತಾ ಇರಿ. ಸೊ ಮುಂದೆ ನಾವು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ ಕೂಡ ನಮ್ಮ ಬ್ಯಾಚುಲರ್ಸ್ಗೆ ಹೆಲ್ಪ್ ಆಗೋ ಹಾಗಿರುತ್ತೆ. ಸೊ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.